ಇವತ್ತು ಆ ವರ್ಗಗಳಿಗೆ ಇವತ್ತು ಅಧಿಕಾರ ಕೊಡುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ಮೂಲೆಗೆ ತಳ್ಳುವಂಥದ್ದು, ದೂರ ಇಟ್ಟಿರ್ತಕ್ಕಂಥದ್ದೇನೆ ನಾವು ಮಾಡ್ತಾ ಬಂದಿದ್ದೀವಿ. ಪ್ರತಿ ಡೈರಿ ಪ್ರೆಸಿಡೆಂಟು ನಮ್ಮ ಸಂಪರ್ಕದಲ್ಲಿದ್ದಾರೆ. ನಾವು ಅಕಸ್ಮಾತ್ ಕೊಡ್ಲಿಲ್ಲ ಅಂದ್ರೆ ಕಡ್ಡಾಯವಾಗಿ ಇವತ್ತು ಹೇಳ್ತಾ ಇದ್ದೀವಿ, ಇಂಡಿಪೆಂಡೆಂಟ್ ಆಗಿ ಬಂಡಾಯವಾಗಾದ್ರೂ ಆಕೆ ಹಾಕಿಸ್ತಿದ್ದೀವಿ. ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಮುಂದೆ ಬರ್ತಕ್ಕಂಥ ಸಹಕಾರ ಸಂಘಗಳಲ್ಲಿ ಯಾವುದೇ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ಈ ಥರದ್ದು ಯಾವುದೇ ಇದರಲ್ಲಿ ಇರ್ಬೋದು, ವಿಶೇಷವಾಗಿ SC STಗಳು ಮತ್ತು ಹಿಂದುಳಿದ ವರ್ಗಗಳನ್ನು ಪರಿಗಣಿಸಿ ಅವರಿಗೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಾಗ ಅವರು ಕೂಡ ಮೇನ್ ಸ್ಟ್ರೀಮ್ಗೆ ಬರೋದಕ್ಕೆ ಅವಕಾಶಗಳಾಗುತ್ತೆ. ಸಾಕೋಟೆಕ್ ಆರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UFTDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ. ಮತ್ತು ಕೋಲಾರ ಎರಡೂ ಜಿಲ್ಲೆಗಳು ಹೈನುಗಾರಿಕೆಯಲ್ಲಿ ತುಂಬಾ ಉತ್ಕೃಷ್ಟವಾಗಿ ಮತ್ತು ದೇಶ ವಿದೇಶಗಳಿಗೆ ಕೊಡ್ತಕ್ಕಂಥ ಹಾಲು ಕೊಡ್ತಕ್ಕಂಥ ವ್ಯವಸಾಯ, ಅದು ಕೃಷಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಜಿಲ್ಲೆಗಳು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು KMF ಕೋಚಿಮುಲ್ ಆಗಿರ್ಬೋದು, ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆನೇ ಸಪರೇಟ್ ಆಗಿ ಚಿಮುಲ್ ಅಂತ ಕೂಡ ಆಗಿದೆ. ಇವಾಗ ಈ ಚಿಮುಲ್ ಆಗಿರ್ಬೋದು ಅಥವಾ ಕೋಮುಲ್ ಆಗಿರ್ಬೋದು, ಎರಡೂ ಒಕ್ಕೂಟಗಳಿಗೆ ಇದುವರೆಗೂ ನಡೆದುಕೊಂಡು ಬಂದಿರತಕ್ಕಂಥದ್ದು ತುಂಬ ಪ್ರಬಲವಾಗಿ ಬಲಾಢ್ಯರಿಗೆ ಮಾತ್ರನೇ ಅಧ್ಯಕ್ಷರಾಗಿರ್ಬೋದು, ನಿರ್ದೇಶಕರುಗಳಾಗಿ ಆಯ್ಕೆ ಹಾಕೊಂಡು ಬಂದಿರತಕ್ಕಂಥದ್ದು. ಮತ್ತೆ ಈ ಸಹಕಾರ ಸಂಘಗಳು, ಒಟ್ಟಾರೆ ಸಹಕಾರ ಸಂಘಗಳು ಬೇರೆಯವರ ಕೈಯಲ್ಲಿ ಆಗೋದಿಲ್ಲ ಅನ್ನೋಂಥ ಒಂದು ಇದನ್ನು ಸೃಷ್ಟಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಕೂಡ ಶಕ್ತಿಯುತವಾಗಿದ್ದೀವಿ ಅನ್ನೋಂಥ ಒಂದು ಇದನ್ನು ವ್ಯವಸ್ಥೆನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿದ್ದೀವಿ. ಇಲ್ಲಿ ವಿಶೇಷವಾಗಿ ದಲಿತರು ಮತ್ತು ವಾಲ್ಮೀಕಿ ಜನಾಂಗದವರು ಮತ್ತು ಹಿಂದುಳಿದವರು ಅಹಿಂದ ವರ್ಗದ ಮುಖಂಡರು ನಾವೆಲ್ಲ ಸೇರಿರೋದ್ರಿಂದ ಇವತ್ತು ಚಿಮಿಲ್ಲನ್ನು ಮುಂದಿನ ತಿಂಗಳಲ್ಲಿ ಚುನಾವಣೆ ಆಗ್ತಕ್ಕಂಥ ಸಂದರ್ಭ ಇವತ್ತು ನನ್ನ ಎದುರುಗಡೆ ಇದೆ. ಆ ಕಾರಣಕ್ಕಾಗಿ ಇವತ್ತು 13 ನಿರ್ದೇಶಕರುಗಳ ಜಿಲ್ಲೆ ವ್ಯಾಪ್ತಿಯಲ್ಲಿ 13 ನಿರ್ದೇಶಕರುಗಳ ಸ್ಥಾನಗಳನ್ನು ಸರ್ಕಾರ ಘೋಷಣೆ ಮಾಡಿದೆ. ಇವತ್ತು ಚಿಕ್ಕಬಳ್ಳಾಪುರಕ್ಕೆ 2 ನಿರ್ದೇಶಕರ ಸ್ಥಾನವನ್ನು ಕೊಟ್ಟಿದೆ. ಆ 2 ನಿರ್ದೇಶಕರ ಸ್ಥಾನವನ್ನು ಒಂದು SCಗಳಿಗೆ ಮತ್ತು ಇನ್ನೊಂದು STಗಳಿಗೆ ಕೊಡ್ಬೇಕಂತ ನಾವು ಈ ಮೂಲಕ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಈ ಕ್ಷೇತ್ರದ ಶಾಸಕರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀವಿ. ಮತ್ತೆ ಹಾಗೇನೆ ಇವತ್ತು ಏನು ನಾವು ಅಹಿಂದ ವರ್ಗ SC ಆಗಿರ್ಬೋದು, ST ಆಗಿರ್ಬೋದು ಅಥವಾ ಇತರೆ ಹಿಂದುಳಿದ ವರ್ಗಗಳು, ಮೈನಾರಿಟಿಗಳು ಕಾಂಗ್ರೆಸ್ ಪಕ್ಷಕ್ಕೆ ವಿಶೇಷವಾಗಿ ಶಕ್ತಿಯನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ದುಡಿಮೆ ಮಾಡಿ ಸರ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಪ್ರತಿ ಬಾರಿ ಕೂಡ. ಇವತ್ತು ಅಂಥ ವರ್ಗಗಳಿಗೆ ಇವತ್ತು ಬಹುತೇಕ ಇವತ್ತು ನಾವು ವೋಟ್ ಮಾಡಿದ್ರೆ ಕೂಡ ಇವತ್ತು ಕಾಂಗ್ರೆಸ್ ಶಾಸಕರಾಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಸಾಧ್ಯ, ಅದನ್ನು ನಾವು ತೋರಿಸ್ಕೊಟ್ಟಿದ್ವಿ. ಇವತ್ತು ಆ ವರ್ಗಗಳಿಗೆ ಇವತ್ತು ಅಧಿಕಾರ ಕೊಡುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ಮೂಲೆಗೆ ತಳ್ಳುವಂಥದ್ದು, ದೂರ ಇಟ್ಟಿರ್ತಕ್ಕಂಥದ್ದೇನೆ ನಾವು ಮಾಡ್ತಾ ಬಂದಿದ್ದೀವಿ. ಅದಕ್ಕಾಗಿ ಇವತ್ತು ನಾವು ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಮುಂದೆ ಬರ್ತಕ್ಕಂಥ ಸಹಕಾರ ಸಂಘಗಳಲ್ಲಿ ಯಾವುದೇ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ಈ ಥರದ್ದು ಯಾವುದೇ ಇದರಲ್ಲಿ ಇರ್ಬೋದು, ವಿಶೇಷವಾಗಿ SC STಗಳು ಮತ್ತು ಹಿಂದುಳಿದ ವರ್ಗಗಳನ್ನು ಪರಿಗಣಿಸಿ ಅವರಿಗೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಾಗ ಅವರು ಕೂಡ ಮೇನ್ ಸ್ಟ್ರೀಮ್ಗೆ ಬರೋದಕ್ಕೆ ಅವಕಾಶಗಳಾಗುತ್ತೆ. ಈ ದೇಶದಲ್ಲಿ ಅವರು ಕೂಡ ಮುಂದೆ ಬರೋದಕ್ಕೆ ಅನುವು ಮಾಡಿಕೊಡುತ್ತೆ ಅನ್ನೋ ಒಂದು ತೀರ್ಮಾನದೊಂದಿಗೆ ಇವತ್ತು ನಾವು ಸರ್ಕಾರದ ಮೇಲೆ ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಮತ್ತು ಜಿಲ್ಲಾ ಶಾಸಕರ ಮೇಲೆ, ನಮ್ಮ ಕ್ಷೇತ್ರದ ಶಾಸಕರ ಮೇಲೆ ಒತ್ತಡವನ್ನು ಹೇರೋದ್ರ ಮುಖಾಂತರ 2 ನಿರ್ದೇಶಕ ಸ್ಥಾನವನ್ನ ಒಂದು SC ಮತ್ತು ಒಂದು ST ಕೊಡ್ಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ. ಈಗ ಸುಮಾರು 1980ರಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆ ಇದ್ದಾಗ 1980ರಿಂದ KMF ಅಂದರೆ ಕೋಲಾರ ಹಾಲು ಒಕ್ಕೂಟ ಏನಿತ್ತು ಅದನ್ನು ಪ್ರಥಮವಾಗಿ ತಂದಂಥವರು ಕೋಲಾರ ನಮ್ಮ ಜಿಲ್ಲೆಯ MV ಕೃಷ್ಣಪ್ಪ ಅವರು ನಮ್ಮ ಜಿಲ್ಲೆಗೆ, 2 ಅವಿಭಾಜ್ಯ ಜಿಲ್ಲೆಗೆ ಒಂದು ಡೈರಿಯನ್ನು KMFನ ತಂದರು. ಆವತ್ತಿಂದ ಇದುವರೆಗೂ ಕೂಡ ಏನು KMFಗೆ ನಿರ್ದೇಶಕರು ಏನು ಸ್ಥಾನ ಮಾಡ್ತಿದ್ರು, ಬಲಾಢ್ಯ ಜನಾಂಗದವರೇ ಒಂದು ನಿರ್ದೇಶಕ ಸ್ಥಾನ ತಾಲೂಕಿಗಿತ್ತು, ಅದನ್ನ ಅವರೇ ಆಯ್ಕೆ ಮಾಡಿ ಕೊಡ್ತಾ ಇದ್ರು. ಈಗ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 245 ಸಹಕಾರ ಸಂಘಗಳ ಡೈರಿಗಳಿದ್ದಾವೆ. ಈಗ ಕೋಲಾರದಿಂದ ಚಿಕ್ಕಬಳ್ಳಾಪುರಕ್ಕೆ ಚೀಮೂಲ್ ಅಂತೇಳಿ ಪ್ರತ್ಯೇಕವಾಗಿ ಒಂದು ಚೀಮೂಲ್ ಆಗಿರೋದ್ರಿಂದ ನಮ್ಮ ಚಿಕ್ಕಬಳ್ಳಾಪುರ ಚೀಮೂಲ್ಗೆ 13ರಿಂದ 14 ಸ್ಥಾನಗಳಿದೆ. ಜೊತೆಗೆ ಈಗ ಏನು 6 ಚಿಕ್ಕಬಳ್ಳಾಪುರ ಜಿಲ್ಲೆಗೆ 6 ತಾಲೂಕು ಇರೋದ್ರಿಂದ, ಜೊತೆಗೆ ಮಂಚನಹಳ್ಳಿ ಕೂಡ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮಂಚನಹಳ್ಳಿ ಕೂಡ ಇವೆಲ್ಲ ಸೇರಿರೋದ್ರಿಂದ 6 ತಾಲೂಕಿಂದ ಪ್ಲಸ್ ಒಂದು 13ರಿಂದ 14 ಸ್ಥಾನ ಡೈರೆಕ್ಟ್ ನಿರ್ದೇಶಕ ಸ್ಥಾನಗಳು ಏನಿದೆ, ಆದ್ರಿಂದ ಚಿಕ್ಕಬಳ್ಳಾಪುರ ತಾಲೂಕಿಗೆ ಮಾತ್ರನೇ ಒಂದು 2 ನಿರ್ದೇಶಕ ಸ್ಥಾನಗಳು ಒಂದು ಕಾಯಮಾಗಿದೆ.
ಆ 2 ನಿರ್ದೇಶಕ ಸ್ಥಾನ ಇದುವರೆಗೂ ಕೂಡ ನಾವು ಎಲ್ಲರಿಗೂ ಕೂಡ ನಾವು ಸಹಕಾರ ನೀಡಿ ಬೇರೆಯವರಿಗೇನೆ ಆಯ್ಕೆ ನಿರ್ದೇಶಕ ಸ್ಥಾನ ಕೊಟ್ಟು ಅವರೆಲ್ಲ ಅಧಿಕಾರ ಕೂಡ ಅನುಭವಿಸಿದ್ದಾರೆ. ಅದಕ್ಕೆ ಈ ಸಾರಿ ಬರತಕ್ಕಂತ ಮುಂದಿನ ಸಹಕಾರ ಸಂಘದ ಚುನಾವಣೆ ಏನಿದೆ ಚಿಮ್ಮೂರಿನಲ್ಲಿ ಅದಕ್ಕೆ SC-ಗೊಂದು ST-ಗೊಂದು ಸ್ಥಾನ ಕೊಡಬೇಕು ಅಂತ ಹೇಳಿ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಡಾಕ್ಟರ್ MC ಸುಧಾಕರ್ ಅವರಿಗೂ ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಯಾದಂತಹ ಪ್ರದೀಪ್ ಈಶ್ವರ್ ಅವರಿಗೂ ನಮ್ಮ ಎಲ್ಲರ ಮುಖಂಡರ ನೇತೃತ್ವದಲ್ಲಿ ಒತ್ತಾಯಪೂರ್ವಕವಾಗಿ ಅವರನ್ನು ಕೊಡಲೇಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಗೆದ್ದಿದ್ದೀವಿ. ಸುಮಾರು ಏನು ನಾವು 70% ನಮ್ಮ ಕಾಂಗ್ರೆಸ್ ಪರ ಅಧ್ಯಕ್ಷ ಉಪಾಧ್ಯಕ್ಷರಿದ್ದಾರೆ. ನಾವೇ ಸಂಘಟನೆ ಮಾಡಿದ್ದೀವಿ. ಪ್ರತಿ ಹಳ್ಳಿಗಳಿಗೆ ಹೋಗಿದ್ದೀವಿ. ಹಳ್ಳಿಯಲ್ಲಿ ಹೋಗಿ ಸಂಘಟನೆ ಮಾಡಿದ್ದೀವಿ. ಅದೇ ಒಂದು ಒಕ್ಕೊರಳಾಗಿ ಇವತ್ತು ನಾವು ನಮ್ಮ ಕಾಂಗ್ರೆಸ್ ಸರ್ಕಾರದ ಪರವಾಗಿ ನಾವು SC STಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೂಡ ಕೇಳ್ತಾ ಇರೋದು. ಇಲ್ಲ ನೀವು ಹೇಳಿದಾಗೆ ನಿಮಿಷ ಅಣ್ಣ, ತಾಲೂಕ್ ಮೇಲೆಲ್ಲ ಸಂಘಟನೆ ಮಾಡಿದ್ದೀವಿ. ಯಾವ ಪ್ರತಿ ಡೈರು ಪ್ರೆಸಿಡೆಂಟು ನಮ್ಮ ಸಂಪರ್ಕದಲ್ಲಿದ್ದಾರೆ. ನಾವು ಅಕಸ್ಮಾತ್ ಕೊಡಲಿಲ್ಲ ಅಂದರೆ ಕಡ್ಡಾಯವಾಗಿ ಇವತ್ತು ಹೇಳ್ತಾ ಇದ್ದೀವಿ, ಇಂಡಿಪೆಂಡೆಂಟ್ ಆಗಿ ಬಂಡಾಯವಾಗಾದರೂ ಆಕೆ ಹಾಕಿಸ್ತೀವಿ SC ST. ಸಮಸ್ತ ಚಿಕ್ಕಬಳ್ಳಾಪುರ ನಾಗರಿಕರಿಗೆ ಶುಭ ಸುದ್ದಿ. ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕಾಟನ್ ವರ್ಡ್ ಎಲ್ಲಾ ಬ್ರಾಂಡೆಡ್ ಬಟ್ಟೆಗಳ ಮಾರಾಟ ನಡೆಯುತ್ತಿದ್ದು 1 kg ಬಟ್ಟೆಗೆ ಕೇವಲ 999 ರೂಪಾಯಿಗಳು ಮಾತ್ರ. ನಮ್ಮಲ್ಲಿ ಮಹಿಳೆಯರಿಗೆ, ಪುರುಷರಿಗೆ ಮತ್ತು ಮಕ್ಕಳ ಎಲ್ಲ ಉಡುಪುಗಳು ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ. ಕಾಟನ್ ವರ್ಡ್, ಸ್ಥಳ ಶ್ರೀ ವಾಸವಿ ಧರ್ಮಶಾಲಾ ಆರ್ಯವೈಶ್ಯ ಮಂಡಳಿ, ಶ್ರೀ ಪೇಟೆ ಆಂಜನೇಯ ಸ್ವಾಮಿ ದೇವಾಲಯ, ಗಂಗಮ್ಮಗುಡಿ ರಸ್ತೆ, ಚಿಕ್ಕಬಳ್ಳಾಪುರ. ದಿನಾಂಕ 6/8/2025 ರಿಂದ 11/8/2025 ಮಾತ್ರ ಲಭ್ಯವಿರುತ್ತದೆ. ಹಿಂದೆ ಭೇಟಿ ಕೊಡಿ. ಎಲ್ಲ ಬ್ರಾಂಡೆಡ್ ಬಟ್ಟೆಗಳಿಗಾಗಿ ಕಾಟನ್ ವರ್ಡ್.